ಮನೆಯನ್ನ ಊಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಹಿಳೆ ಇಲ್ಲದೆ ರಾಜಕಾರಣವನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ರಿಸರ್ವೇಶನ್ ತೆಗೆದುಕೊಂಡು ಬಂದು ಪಂಚಾಯಿತಿಯಿಂದ ಇವತ್ತು ಜಿಲ್ಲಾ ಪಂಚಾಯಿತಿ ಕಾರ್ಪೊರೇಷನ್ ವರೆಗೂ 50% ರಿಸರ್ವೇಶನ್ ನ ಕೊಟ್ಟು ನಾವು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನ ಕೊಟ್ವಿ. ಅದರ ಉದಾಹರಣೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಅದ್ರ ನಾವು MLAಗೆ MP ಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ವಿ 2014 UPA ಸರ್ಕಾರ ಇದ್ದಾಗ. ಆದ್ರೆ ನಮ್ಮ ಮಿತ್ರ ಪಕ್ಷಗಳ ಸಹಕಾರ ಸಿಗಲ್ದಿದ್ದಕ್ಕೆ ಆವಾಗ ಅದು ಬಿದ್ದು ಹೋಯ್ತು. ರಾಜ್ಯಸಭಾದಲ್ಲಿ ಕ್ಲಿಯರ್ ಆಗಿ ಲೋಕಸಭಾದಲ್ಲಿ ಬಿದ್ದು ಹೋಯ್ತು. ಬಟ್ ಈಗ ಪ್ರಸ್ತುತ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಅವರು ಮಹಿಳಾ ರಿಸರ್ವೇಶನ್ ನ 2 ಸದನದಲ್ಲಿ ಪಾಸ್ ಮಾಡಿದ್ದಾರೆ. ಇದು ಮಹಿಳೆಯರಿಗೆ ಒಂದು ಹೆಮ್ಮೆಯ ಸಂಗತಿ. ಬಿಜಾಪುರದಲ್ಲಿ ಎಷ್ಟು MLA ಸೀಟ್ ಇದೆ ಸಂಗಮೇಶ್? 8 ಇದೆ. 2 ಮಹಿಳಾ MLA ನೋಡ್ತೀರಾ ನೀವು 2028ಕ್ಕೆ ಬಿಜಾಪುರ ಜಿಲ್ಲೆ. ಬೆಳಗಾವಿಯಲ್ಲಿ 18 ಕ್ಷೇತ್ರ, 6 ಜನ ಮಹಿಳಾ MLAಗಳಾಗ್ತೀವಿ ನಾವು ಬೆಳಗಾಂ ಜಿಲ್ಲೆಯಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಕ್ಷೇತ್ರ ಇವತ್ತು ಮಹಿಳೆಯರನ್ನ ಬಿಟ್ಟು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾವು ಕೂಡ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ.